ಶತಾಯ ಗತಾಯ ಮೈಸೂರು ಕೊಡಗು ಕ್ಷೇತ್ರ ಗೆಲ್ಲೋಕೆ ಸಿಎಂ ರಣತಂತ್ರವನ್ನು ಹೆಣಿತಾ ಇದ್ದಾರೆ. ಪ್ರತಿಷ್ಠೆಯ ಪ್ರಶ್ನೆ ಈಗ ಮುಖ್ಯಮಂತ್ರಿಗಳಿಗೆ, ಯಾಕಂದ್ರೆ ತವರು ಕ್ಷೇತ್ರ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಇದ್ದಾರೆ. ಶತಾಯ ಗತಾಯ ಗೆಲ್ಲಬೇಕು ಅನ್ನುವಂಥ ಪ್ಲಾನ್. ಇಂದು ಮಧ್ಯಾಹ್ನ 12:15ಕ್ಕೆ ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸ್ತಾರೆ. ಮೈಸೂರು ಕೊಡಗು ಕೈ ಶಾಸಕರು ಮುಖಂಡರ ಜೊತೆಗೆ ಮೀಟಿಂಗ್ ಇದೆ. ಮೈಸೂರು ಲೋಕಸಭಾ ಚುನಾವಣೆ ಕುರಿತು ಸರಣಿ ಸಭೆಯನ್ನು ಕೈಗೊಳ್ಳುತ್ತಾರೆ. ಕ್ಷೇತ್ರದಲ್ಲಿ ಹೆಚ್ಚು ಮತ ಬರುವಂತೆ ಬಿಗ್ ಟಾಸ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಅಲ್ಲಿ ಒಕ್ಕಲಿಗ ಅಸ್ತ್ರ, ಒಬಿಸಿ ಅಸ್ತ್ರ ಪ್ರಯೋಗವನ್ನು ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ. 12:15ಕ್ಕೆ ಮಹತ್ವದ ಸುದ್ದಿಗೋಷ್ಠಿ ಇದೆ. ಖಾಸಗಿ ಹೋಟೆಲ್ನಲ್ಲಿ ಶಾಸಕರು, ಪಕ್ಷದ ಮುಖಂಡರು, ಮೈಸೂರು ಕೊಡಗು ಭಾಗದ ಕಾಂಗ್ರೆಸ್ ನಾಯಕರು ಕೂಡ ಇವತ್ತಿನ ಸಭೆಯಲ್ಲಿ ಭಾಗಿಯಾಗ್ತಾರೆ. ಟಾಸ್ಕನ್ನು ಕೊಡಲಿದ್ದಾರೆ ಸಿದ್ದರಾಮಯ್ಯನವರು. ನಿಮ್ಮ ಕ್ಷೇತ್ರದಲ್ಲಿ ಇಷ್ಟು ಲೀಡ್ ಬೇಕು, ಈ ಸಮುದಾಯದ ಇಷ್ಟು ಓಟು ಬೇಕು, ಒಕ್ಕಲಿಗರದ್ದು ಹೈಯೆಸ್ಟ್ ಬೇಕು, ಮುಸ್ಲಿಮರದ್ದು ಇಲ್ಲೇ ಆಗಬೇಕು. ಈ ರೀತಿ ಜಾತಿ ಲೆಕ್ಕಾಚಾರವು ಸಹಜವಾಗಿದ್ದೇ ಇರುತ್ತೆ. ಈಗ ನೋಡಿ, ಅಲ್ಲಿ ಎದುರಾಳಿರುವಂಥದ್ದು ಸಾಮಾನ್ಯ ಅಲ್ಲ. ಯದುವೀರ್ ಒಡೆಯರಿದ್ದಾರೆ BJPಯಿಂದ. ಹಾಗಾಗಿನೇ ಖಂಡಿತ ಟಫ್ ಫೈಟ್ ಅಂತೂ ಇದ್ದೇ ಇರುತ್ತೆ, ಹೈ ವೋಲ್ಟೇಜ್ ಆಗಿ. ಮುಖ್ಯಮಂತ್ರಿಗಳಿಗೆ ಇದು ಪ್ರತಿಷ್ಠೆ ಕಣ. ಇದು ಈಗ ಎಂ ಲಕ್ಷ್ಮಣ್ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಲ್ವಾ, ಅದು ಇಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ. ಸಿದ್ದರಾಮಯ್ಯನವರೇ ಅಭ್ಯರ್ಥಿ ಅನ್ನುವಂಥದ್ದು ಇಲ್ಲಿ ಬಿಂಬಿತ ಆಗುತ್ತೆ. ಹಾಗಾಗಿನೇ ಈಗ ಇವತ್ತಿನ ಸಭೆ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಯಾಕಂತ ಹೇಳಿದ್ರೆ ಮೈಸೂರು ಕೊಡಗು ಭಾಗದಲ್ಲಿ ಈ ಬಾರಿ ಕಾಂಗ್ರೆಸ್ ಹೆಚ್ಚಿನ ಸ್ಥಾನವನ್ನು ಗಳಿಸಿಕೊಂಡಿದೆ. ಕಳೆದ ವಿಧಾನಸಭೆ ಚುನಾವಣೆಗೆ ಹೋಲಿಸಿದರೆ ವೋಟಿಂಗ್ ಶೇರ್ ಏನಿದೆ ಅದು ಕೂಡ ಜಾಸ್ತಿ ಆಗಿದೆ. ಬಟ್ ಎದುರಾಳಿಯಾಗಿ ಯದುವೀರ್ ಒಡೆಯವರು ಇರೋದ್ರಿಂದಾಗಿ ಖಂಡಿತವಾಗಲೂ ಅವ್ರನ್ನ ಸೋಲಿಸಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭ ಇಲ್ಲ. ಈಗ ಎಲ್ಲ ಸಮುದಾಯಗಳನ್ನು ಓಲೈಕೆ ಮಾಡುವಂತಹ ಕೆಲಸ ಕಾಂಗ್ರೆಸ್ನಿಂದ ಆಗಬೇಕಾಗಿದೆ. ಈಗ ಎಂ ಲಕ್ಷ್ಮಣ್ ಅವರು ಸಿಂಗಲ್ ಆಗಿ ಹೋರಾಟ ಮಾಡಿ ಅಲ್ಲಿ ಅಖಾಡಕ್ಕೆ ಇಳಿದು ಫೈಟ್ ಮಾಡೋದು ಕಷ್ಟ. ಸಿದ್ದರಾಮಯ್ಯನವರು ಅವರ ವರ್ಚಸ್ಸು ಅದೆಲ್ಲವೂ ಕೂಡ ಈ ಲೋಕಸಭಾ ಚುನಾವಣಾ ಅಖಾಡಕ್ಕೆ ಮೈಸೂರಿನಲ್ಲಿ ಎಸ್ಪೆಷಲಿ ಬೇಕಾಗುತ್ತೆ. ಹಾಗಾಗಿನೇ ಈಗ ತಮ್ಮ ಶಾಸಕರಿಗೆ ಕೆಲವೊಂದಿಷ್ಟು ಟಾಸ್ಕ್ಗಳನ್ನು ಕೂಡ ಮುಖ್ಯಮಂತ್ರಿಗಳು ನೀಡಲಿದ್ದಾರೆ. ಅದರಲ್ಲೂ ಅತಿ ಹೆಚ್ಚಿನ ಸ್ಥಾನಗಳನ್ನು ಈ ಬಾರಿ ಮೈಸೂರಿನಲ್ಲಿ ಕಾಂಗ್ರೆಸ್ ಶಾಸಕರು ಗೆದ್ದಿದ್ದಾರೆ. ಹೆಚ್ಚಿನ ಮತಗಳನ್ನು ಕಾಂಗ್ರೆಸ್ ಪರವಾಗಿ ಹಾಕುವಂತೆ ಮಾಡಬೇಕು, ಅದರ ಜವಾಬ್ದಾರಿ ನಿಮಗೆ ಕೊಟ್ಟಿದ್ದೀನಿ ನಾನು, ಈ ಸಮುದಾಯದ ಓಟ್ ನಮಗೆ ಬೀಳಬೇಕು ಅಂತ. ಈಗ ಅವರು ಕಾನ್ಫಿಡೆಂಟ್ ಇರೋದು ಒಕ್ಕಲಿಗ ಮತಗಳು. ಎಂ ಲಕ್ಷ್ಮಣಿಗ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥವರು. ಎಂ ಲಕ್ಷ್ಮಣ್ಣು ಆ ಬೇಸು ಅಂದರೆ ಒಕ್ಕಲಿಗ ಬೇಸು ಪ್ಲಸ್ OBC, ಸಿದ್ದರಾಮಯ್ಯನವರು OBC, ಈ ಎಲ್ಲ ಮತಗಳ ಲೆಕ್ಕಾಚಾರದಿಂದ ಗೆಲುವಿನ ಹುಮ್ಮಸ್ನಲ್ಲಿದ್ದಾರೆ. ಈಗ ಸಹಜವಾಗಿ ಸಿದ್ದರಾಮಯ್ಯನವ್ರಿಗೆ ಇದು ಒಂದು ರೀತಿಯ ಸವಾಲಿನ ಪ್ರಶ್ನೆ. ತಮ್ಮ ತವರು CM ಅವರ ತವರು ಕ್ಷೇತ್ರ, ಅಲ್ಲಿ ಎಷ್ಟು ಲೀಡ್ ಬಂತು ಅಥವಾ ಏನಾಯಿತು, ಪರಾಭವ ಆಯಿತಾ, ಮುಖ್ಯಮಂತ್ರಿಗಳ ತವರು ಕ್ಷೇತ್ರದಲ್ಲಿ ಅವರಿಗೆ ಗೆಲ್ಲಿಸ್ಕೊಂಡು ಬರೋಕ್ಕಾಗಲಿಲ್ಲ, ಈ ರೀತಿಯಾದಂಥ ಚರ್ಚೆಗಳು ರಿಸಲ್ಟ್ ಆದಮೇಲೆ ಶುರುವಾಗುವುದು ಸಹಜ. ಯಾರೇ ಅಭ್ಯರ್ಥಿ ಆದರೂ ಕೂಡ ಸಿದ್ದರಾಮಯ್ಯನವ್ರಿಗೆ ತಮ್ಮ ತವರು ನೆಲದಲ್ಲಿ ಗೆಲ್ಲೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. BJP ನಾಯಕರು ಕೂಡ ಅಷ್ಟೇ. ಯದುವೀರ್ ಅವರು ಈಗಾಗಲೇ ಎಲ್ಲ ಕಡೆಗಳಲ್ಲಿ ಓಡಾಟ ನಡೆಸ್ತಾ ಇದ್ದಾರೆ. ಅದೆಲ್ಲವನ್ನು ಮೀರಿ ಕಾಂಗ್ರೆಸ್ ಈಗ ಸಾಕಷ್ಟು ರೀತಿಯಂತಹ ತಂತ್ರಗಾರಿಕೆಗಳನ್ನು ಹೆಣಿತಾ ಇದೆ. ಸಿದ್ದರಾಮಯ್ಯನವರು ಈಗ ಮೈಸೂರು ಮತ್ತು ಕೊಡಗು ಭಾಗದ ಕಾಂಗ್ರೆಸ್ ನಾಯಕರ ಒಂದು ಸಭೆಯನ್ನು ಕರೆದಿದ್ದಾರೆ. ಅಂದರೆ ಕ್ಷೇತ್ರವಾರು ಜವಾಬ್ದಾರಿಯನ್ನು ಕೊಡ್ಬೋದಿಲ್ಲಿ. ಆಮೇಲೆ ಲಕ್ಷ್ಮಣ್ ಅವ್ರಿಗೆ ಎಲ್ಲ ಸಮುದಾಯದ ವಿಶ್ವಾಸವನ್ನು ಗಳಿಸಬೇಕು ಅಂತ ಕಿವಿ ಮಾತನ್ನು ಹೇಳಲಿದ್ದಾರೆ. 4 ಬಾರಿ ಲಕ್ಷ್ಮಣ್ ಸೋತಿದ್ದು ಈ ಹಿಂದೆ, 1 ಬಾರಿನವ್ರಿಗೆ ಇರಲಿಲ್ಲ. ಹಾಗಾಗಿ ಅವ್ರ ಮೇಲೂ ಕೂಡ ಈಗ ಸಿಂಪತಿ ಇದೆ. ಜೊತೆಗೆ ಸಮುದಾಯದ ಆಶೀರ್ವಾದ ಕೂಡ ಸಿಗಬಹುದು. ಸಿದ್ದರಾಮಯ್ಯನವರು ಅವರ ಕಾರ್ಯವೈಖರಿ, ಗ್ಯಾರಂಟಿಗಳು, ಅವರ ವೈಯಕ್ತಿಕವಾದಂಥ ವರ್ಚಸ್ಸು, OBC ಸಮುದಾಯದ ಬೆಂಬಲ, ಇದೆಲ್ಲವೂ ಕೂಡ ಕಾಂಗ್ರೆಸ್ಗೆ